ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಜೋಕರ್ ಪಾರ್ಟ್ 1 ಮೂವಿಯನ್ನ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ಜೋಕರ್ ಪಾರ್ಟ್ 2 ಆಲ್ರೆಡಿ ರಿಲೀಸ್ ಆಗಿದೆ. ಮೂವಿ ನೋಡಿಲ್ಲ ಅನ್ನೋರು ಒಂದ್ಸಲ ಈ ವಿಡಿಯೋ ನೋಡಿದ್ರೆ ಪಾರ್ಟ್ 1 ಮತ್ತೆ ಪಾರ್ಟ್ 2 ಗೆ ಕನೆಕ್ಷನ್ ಸಿಗುತ್ತೆ. ಸೊ ಸ್ಟೋರಿಯನ್ನ ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಗಾಥಮ್ ಸಿಟಿ ಗಾರ್ಬೇಜ್ ಸಿಟಿ ಆಗಿರೋದನ್ನ ತೋರಿಸ್ತಾರೆ. ಎಲ್ಲಾ ಕಡೆ ಬರೀ ಕಸ ಗಲೀಜು, ಜೊತೆಗೆ ಇಲಿಗಳು ಬೇರೆ ಜಾಸ್ತಿ ಆಗಿರೋದ್ರಿಂದ ಕಾಯಿಲೆ ಹರಡ್ತಾ ಇದೆ. ಜನರಿಗೆ ಕೆಲಸ ಸಿಗೋದು ಕಷ್ಟ ಆಗಿದೆ, ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಮೇಯರ್ ಎಲೆಕ್ಷನ್ ಗೆ ನಿಂತಿರೋ ಥಾಮಸ್ ವೈನ್ ಅಂದ್ರೆ ಬ್ಯಾಟ್ಮ್ಯಾನ್ ಅವರಪ್ಪ ಎಲೆಕ್ಷನ್ ಅಲ್ಲಿ ಗೆದ್ದು ಸಿಟಿಯನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಆರ್ಥರ್ ಫ್ಲೆಕ್ ಅನ್ನೋ ಪ್ರೊಫೆಷನಲ್ ಕ್ಲೌನ್ ನ ತೋರಿಸ್ತಾರೆ. ಇವನ ಕೆಲಸ ಏನಂದ್ರೆ ಜೋಕರ್ ತರ ಬಟ್ಟೆ ಹಾಕೊಂಡು ಜನರನ್ನ ಎಂಟರ್ಟೈನ್ ಮಾಡೋದು. ಈಗ ಸದ್ಯಕ್ಕೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಈ ಕಂಪನಿಯವರು ಯಾರಿಗಾದ್ರೂ ಜೋಕರ್ನ ರೀತಿ ಪರ್ಫಾರ್ಮ್ ಮಾಡೋರು ಬೇಕು ಅಂದ್ರೆ ಆರ್ಥರ್ನ ಅಲ್ಲಿಗೆ ಕಳಿಸ್ತಾ ಇರ್ತಾರೆ. ಈಗ ಆರ್ಥರ್ ಒಂದು ಅಂಗಡಿ ಮುಂದೆ ಅವರ ಸೈನ್ ಬೋರ್ಡ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಅಂಗಡಿಯ ಪ್ರಮೋಷನ್ ಮಾಡ್ಬೇಕಾದ್ರೆ ಒಂದಷ್ಟು ಜನ ಹುಡುಗರು ಬಂದು ಇವನ ಬೋರ್ಡ್ ಕಿತ್ಕೊಂಡು ಹೋಗಿ ಚೆನ್ನಾಗಿ ಹೊಡಿತಾರೆ. ಇವರು ವಾಪಸ್ ಫೈಟ್ ಮಾಡೋದಿರ್ಲಿ, ತನ್ನನ್ನ ತಾನು ಡಿಫೆಂಡ್ ಕೂಡ ಮಾಡ್ಕೊಳಲ್ಲ, ಸುಮ್ನೆ ಓಡಿಸ್ಕೊಂತಾನೆ. ನೆಕ್ಸ್ಟ್ ನಲ್ಲಿ ಆರ್ಥರ್ ಸೋಷಿಯಲ್ ವರ್ಕರ್ ಹತ್ರ ಬರ್ತಾನೆ. ಅವಾಗವಾಗ ಬರ್ತಾನೆ ಇರ್ತಾನೆ, ಯಾಕಂದ್ರೆ ಅವನ ಮಾನಸಿಕ ಸ್ಥಿತಿ ಸರಿ ಇರಲ್ಲ, ತುಂಬಾನೇ ಮೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋಕೆ ದುಡ್ಡಿಲ್ಲ ಅಂತ ಸೋಷಿಯಲ್ ವರ್ಕರ್ ಹತ್ರ ಬರ್ತಾ ಇರ್ತಾನೆ. ಇವರು ಆರ್ಥರ್ನ ಮೆಂಟಲ್ ಕಂಡೀಷನ್ಸ್ ಎಲ್ಲ ವಿಚಾರಿಸಿ ಟ್ರೀಟ್ಮೆಂಟ್ ಗೆ ಅಂತ ಮಾತ್ರೆ ಎಲ್ಲ ಕೊಡ್ತಾ ಇರ್ತಾರೆ. ಏನೇನ್ ಮಾನಸಿಕ ಕಾಯಿಲೆ ಇದೆ ಆರ್ಥರ್ಗೆ ಅಂತ ಸ್ನೇಹಿತರೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಂದ ವಾಪಸ್ ಮನೆ ಕಡೆ ಬಸ್ಸಲ್ಲಿ ಇವನು ಹೊರಟಾಗ ಒಬ್ಬ ಹುಡುಗನಿಗೋಸ್ಕರ ಜೋಕರ್ ತರ ಆಕ್ಟ್ ಮಾಡಿ ಈ ಹುಡುಗ ನಗೋ ಹಾಗೆ ಮಾಡ್ತಾನೆ. ಇಷ್ಟಕ್ಕೆ ಉರ್ಕೊಂಡ ಇವ್ರ ಅಮ್ಮ ನನ್ ಮಗನಿಗೆ ತೊಂದರೆ ಕೊಡ್ಬೇಡ ಅಂತ ಹೇಳ್ತಿದ್ದಂಗೆ ಇವನು ನಗಾಡೋಕೆ ಶುರು ಮಾಡ್ತಾನೆ. ಇದೇ ಇವನ ಮೊದಲ ಪ್ರಾಬ್ಲಮ್. ಇವನ್ಗಿರೋ ಒಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್ ನ ಕಾರಣದಿಂದ ಅವಾಗವಾಗ ಫಿಟ್ಸ್ ಬರೋ ತರ ನಗು ಬರ್ತಾ ಇರುತ್ತೆ, ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ಲ. ಕೆಲವೊಮ್ಮೆ ಸೀರಿಯಸ್ ಸಿಚುವೇಶನ್ ಅಲ್ಲಿ ನಗಾಡಿ ಹೊಡ್ಸ್ಕೊಂಡಿದ್ದು ಇದೆ. ಹಾಗಾಗಿ ತನ್ನ ಹತ್ರ ಒಂದು ಕಾರ್ಡ್ ಇಟ್ಕೊಂಡಿರ್ತಾನೆ. ನಗು ಸ್ಟಾರ್ಟ್ ಆಗ್ತಿದ್ದಂಗೆ ಆ ಕಾರ್ಡ್ ನ ಕೊಡ್ತಾನೆ. ತನಿಗೆ ಪ್ರಾಬ್ಲಮ್ ಇರೋದು ಬೇರೆಯವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ. ನಂತರ ತನ್ನ ಮನೆಗೆ ವಾಪಸ್ ಬಂದಾಗ ಇಲ್ಲಿ ಇವನ ತಾಯಿ ಪೆನಿ ಒಬ್ರೇ ಇರೋದು. ತಂದೆ ಬಗ್ಗೆ ಮುಂದೆ ಗೊತ್ತಾಗುತ್ತೆ. ಪೆನಿ ಅವ್ರಿಗೆ ಹುಷಾರಿಲ್ಲ, ಎದ್ದು ಓಡಾಡೋಕು ಕಷ್ಟ. ತನ್ನ ಪ್ರಾಬ್ಲಮ್ಸ್ ನ ಡೀಲ್ ಮಾಡೋದ್ರ ಜೊತೆಗೆ ತನ್ನ ತಾಯಿಯನ್ನ ಕೂಡ ಚೆನ್ನಾಗಿ ನೋಡ್ಕೊಂತಾ ಇರ್ತಾನೆ ಆರ್ಥರ್. ಆರ್ಥರ್ಗೆ ಮೊದ್ಲಿಂದನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ಬೇಕು ಅಂತ ಆಸೆ. ಮತ್ತೆ ಮರ್ರೆ ಫ್ರಾಂಕ್ಲಿನ್ ನ ಫ್ಯಾನ್ ಆಗಿರ್ತಾನೆ. ಮರ್ರೆ ಒಂದು ಕಾಮಿಡಿ ಟಾಕ್ ಶೋ ನಡೆಸ್ತಾ ಇರ್ತಾನೆ. ಅದೇ ಕನ್ನಡದಲ್ಲಿ ಬರ್ತಿದ್ದ ಮಜಾ ಟಾಕೀಸ್ ತರ. ಒಂದಿನ ಆರ್ಥರ್ ಮರ್ರೆನ ಶೋ ನೋಡ್ತಿದ್ದಾಗ ಇವನು ಕೂಡ ಆ ಶೋ ಅಲ್ಲಿ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂತಾನೆ. ಇಮ್ಯಾಜಿನೇಷನ್ ಅಲ್ಲೇ ಮರ್ರೆನ ಮಾತಾಡ್ಸೋ ಅವಕಾಶ ಕೂಡ ಇವನ್ಗೆ ಸಿಗುತ್ತೆ. ಮರ್ರೆ ಆರ್ಥರ್ ಬಗ್ಗೆ ಕೇಳಿದಾಗ ನಾನು ನಮ್ಮ ಅಮ್ಮನ ಜೊತೆ ಇದೇ ಊರಲ್ಲಿ ಇರೋದು ಅಂತ ಹೇಳ್ತಿದ್ದಂಗೆ ಎಲ್ಲರೂ ನಗಾಡೋದಕ್ಕೆ ಶುರು ಮಾಡ್ತಾರೆ. ಇವನ್ ಇನ್ನು ತಾಯಿ ಜೊತೆನೆ ಇದ್ದಾನ ಅಂತ. ಆಮೇಲೆ ಮರ್ರೆ ತಾಯಿ ಜೊತೆ ಇರೋದೇನು ತಪ್ಪಲ್ಲ ಅಂತ ಆರ್ಥರ್ನ ಸ್ಟೇಜ್ ಮೇಲೆ ಕರೆಸಿ ಒಂದೆರಡು ಒಳ್ಳೆ ಮಾತು ಹೇಳಿ ಕಳ್ಸಿರ್ತಾನೆ. ಇದು ಸ್ನೇಹಿತರೆ ಇವನ ಇಮ್ಯಾಜಿನೇಷನ್ ಆಗಿತ್ತು ಅಂತ ತುಂಬಾನೇ ಜನ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನಡೆದಿದ್ದ ಘಟನೆಯನ್ನ ನೆನ್ಪು ಮಾಡ್ಕೊಂಡಿದ್ದು ಅಂತ ಕೆಲವರು ಹೇಳ್ತಾರೆ. ನಿಮ್ಗೇನ್ ಅನ್ಸುತ್ತೆ ಅಂತ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ. ಒಂದಿನ ಆರ್ಥರ್ ಜೋಕರ್ ಆಗಿ ರೆಡಿ ಆಗ್ಬೇಕಾದ್ರೆ ಇವನ ಫ್ರೆಂಡ್ ರ್ಯಾಂಡಾಲ್ ಇವನಿಗೆ ಗನ್ ಕೊಟ್ಟು ಹೇಳ್ತಾನೆ, ನೀನ್ ಸೆಕ್ಯೂರಿಟಿಗೆ ಅಂತ ಇದನ್ನ ಇಟ್ಕೋ, ಯಾವಾಗ ಎಲ್ಲಿ ಏನಾಗುತ್ತೋ ಹೇಳಕ್ಕಾಗಲ್ಲ ಅಂತ. ಮತ್ತೆ ಅವತ್ತು ಆರ್ಥರ್ ಸೈನ್ ಬೋರ್ಡ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೆ ಆ ಬೋರ್ಡ್ ಕಿತ್ಕೊಂಡು ಹೋಗಿ ಕೆಲವು ಹುಡುಗರು ಇವನಿಗೆ ಹೊಡೆದಿದ್ರಲ್ಲ, ಆ ಸೈನ್ ಬೋರ್ಡ್ ನ ಹೊಡೆದಾಕಿರೋ ದುಡ್ಡನ್ನ ಕೂಡ ಇವನ ಸ್ಯಾಲರಿಯಿಂದಾನೆ ಕಟ್ ಮಾಡ್ಕೊಂತಾ ಇದ್ದಾರೆ. ಇದರ ನಡುವೆ ಸೋಫಿ ಅನ್ನೋ ಸಿಂಗಲ್ ಪೇರೆಂಟ್ ನ ತೋರಿಸ್ತಾರೆ. ಆರ್ಥರ್ ಇವಳನ್ನ ಪರಿಚಯ ಮಾಡ್ಕೊಂಡು ಯಾವಾಗ್ಲೂ ಇವಳ ಹಿಂದೆನೆ ಸುತ್ತಾ ಇರ್ತಾನೆ. ಮತ್ತೆ ಅವಾಗವಾಗ ಇಬ್ರು ಮೀಟ್ ಆಗಿ ಮಾತಾಡ್ತಾ ಇರ್ತಾರೆ. ಮತ್ತೆ ಬೇರೆಯವರು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋ ಜಾಗಕ್ಕೆಲ್ಲ ಹೋಗಿ ಅವರು ಹೇಳೋ ಜೋಕ್ಸ್ ನ ತನ್ನ ಡೈರಿಯಲ್ಲಿ ಬರ್ಕೊಂತಿರ್ತಾನೆ. ಮುಂದೆ ತಾನು ಒಂದಿನ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋಕೆ ಶುರು ಮಾಡಿದಾಗ ಯೂಸ್ ಆಗುತ್ತೆ ಅಂತ. ಹೀಗೆ ನಡಿಬೇಕಾದ್ರೆ ಒಂದಿನ ಆರ್ಥರ್ ನ ಒಂದು ಮಕ್ಕಳ ಹಾಸ್ಪಿಟಲ್ಗೆ ಜೋಕರ್ ನ ವೇಷ ಹಾಕೊಂಡು ಅವರನ್ನ ಎಂಟರ್ಟೈನ್ ಮಾಡೋಕೆ ಕಳಿಸಿದ್ದಾಗ ಇವನು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮಿಸ್ ಆಗಿ ತನ್ನ ಬಳಿ ಇದ್ದ ಗನ್ ಕೆಳಗೆ ಬೀಳಿಸ್ಬಿಡ್ತಾನೆ. ಇದರಿಂದ ಈ ವಿಷಯವನ್ನ ಕಂಪನಿ ಓನರ್ಗೆ ತಲುಪಿ ಇವನನ್ನ ಕೆಲಸದಿಂದಾನೇ ತೆಗಿತಾರೆ. ಆ ಗನ್ ನಕಲಿ ಆಗಿತ್ತು, ನನ್ನ ಪರ್ಫಾರ್ಮೆನ್ಸ್ ಗೋಸ್ಕರ ತಗೊಂಡ್ ಬಂದಿದ್ದೆ ಅಂತ ಸುಳ್ಳು ಹೇಳೋಕೆ ನೋಡ್ತಾನೆ. ಆದ್ರೆ ಆರ್ಥರ್ ನ ಫ್ರೆಂಡ್ ರ್ಯಾಂಡಲ್ ಆಲ್ರೆಡಿ ಓನರ್ಗೆ ನಾನೇ ಅವನಿಗೆ ಗನ್ ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಈಗ ತುಂಬಾನೇ ಬೇಜಾರಾಗಿ ಟ್ರೈನ್ ಅಲ್ಲಿ ಮನೆ ಕಡೆ ಹೋಗ್ಬೇಕಾದ್ರೆ ಥಾಮಸ್ ವೈನ್ ನ ವೈನ್ ಎಂಟರ್ಪ್ರೈಸಸ್ ಅಲ್ಲಿ ಕೆಲಸ ಮಾಡೋ 3 ಜನ ಕುಡ್ಕೊಂಡ್ ಬಂದು ಟ್ರೈನ್ ಅಲ್ಲಿರೋ ಒಬ್ಳು ಮಹಿಳೆಗೆ ತೊಂದರೆ ಕೊಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಆರ್ಥರ್ಗೆ ನಗು ಬರೋಕೆ ಶುರು ಆಯ್ತು. ಏನೇ ಮಾಡಿದ್ರು ಕಂಟ್ರೋಲ್ ಆಗ್ತಿಲ್ಲ. ನಮ್ಮನ್ನ ನೋಡಿ ಇವನು ನಗಾಡ್ತಾ ಇದ್ದಾನೆ ಅಂತ ಆ 3 ಜನ ಇವನನ್ನ ಹಿಡ್ಕೊಂಡು ಹೊಡೆಯೋಕೆ ಶುರು ಮಾಡ್ತಾರೆ. ಇಷ್ಟು ದಿನ ಎಲ್ಲರ ಕೈಯಲ್ಲಿ ಓಡಿಸ್ಕೊಂಡು ಬೈಸ್ಕೊಂಡು ಬೇಸತ್ತೋಗಿರೋ ಆರ್ಥರ್ ಮೊದಲನೇ ಬಾರಿ ಕೋಪದಲ್ಲಿ
ಇಬ್ಬರ ಮೇಲೆ ತನ್ನ ಹತ್ರ ಇದ್ದ ಗನ್ನಿಂದ ಶೂಟ್ ಮಾಡಿ ಸಾಯಿಸ್ತಾನೆ. ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಇವರಿಬ್ಬರನ್ನೇನೋ ಸಾಯಿಸ್ತಾ, ಆದ್ರೆ ಕೋಪದಲ್ಲಿ ಮೂರನೇವನ್ನ ಅಟ್ಟಾಡಿಸ್ಕೊಂಡು ಹೋಗಿ ಶೂಟ್ ಮಾಡಿ ಕೊಲೆ ಮಾಡ್ತಾನೆ. ಇದೇನ್ ಮಾಡ್ಬಿಟ್ಟೆ ಅಂತ ಶಾಕಲ್ಲಿ ಸೀದಾ ಹಿಂದಿರುಗಿ ನೋಡ್ದಂಗೆ ಹತ್ರದಲ್ಲೇ ಇರೋ ಪಬ್ಲಿಕ್ ಟಾಯ್ಲೆಟ್ಗೆ ಬಂದು ಬಚ್ಚಿಡ್ಕೊಂತಾನೆ. ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಡಾದ್ಮೇಲೆ ನಾನ್ ಮಾಡಿದ್ದು ಸರಿನೇ ಅಂತ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ. ಮತ್ತೆ ತನ್ನೊಳಗಿರೋ ಜೋಕರ್ ಕ್ಯಾರೆಕ್ಟರ್ ನ ಎಚ್ಚರಗೊಳಿಸ್ತಾ ಇದ್ದಾನೆ. ಇಲ್ಲಿಂದ ನಂತರ ಇವನು ತನ್ನ ಮನೆಗೆ ಹೋಗಲ್ಲ, ಇದೇ ಬಿಲ್ಡಿಂಗ್ ಅಲ್ಲಿರೋ ಸೋಫಿಯಾ ಮನೆಗೆ ಹೋಗಿ ಇವಳ ಜೊತೆ ರೊಮ್ಯಾನ್ಸ್ ಮಾಡೋಕೆ ಶುರು ಹಚ್ಕೊಂತಾನೆ. ಇವನಿಗೆ ಈಗ 3 ಜನರನ್ನ ಕೊಲೆ ಮಾಡಿದ್ದೀನಿ ಅಂತ ಸ್ವಲ್ಪನೂ ಭಯ ಇಲ್ಲ. ನಂತರ 3 ಜನ ಕೊಲೆ ಆಗಿರೋ ನ್ಯೂಸ್ ಎಲ್ಲಾ ಕಡೆ ಹರಡುತ್ತೆ. ಜೋಕರ್ ತರ ವೇಷ ಹಾಕಿರೋ ವ್ಯಕ್ತಿನೇ ಕೊಲೆ ಮಾಡಿರೋದು ಅಂತ ಗೊತ್ತಾಗಿದೆ. ಆದ್ರೆ ಸದ್ಯಕ್ಕೆ ಆರ್ಥರ್ ಇನ್ನು ತಗ್ಲಾಕೊಂಡಿಲ್ಲ. ಮೊದ್ಲೇ ಹೇಳ್ದಂಗೆ ಗಾಥಮ್ ಸಿಟಿಯಲ್ಲಿ ತುಂಬಾನೇ ಜನರಿಗೆ ಕೆಲಸ ಇಲ್ಲದೆ ಬಡವರು ಜಾಸ್ತಿ ಆಗ್ತಾ ಇದ್ದಾರೆ. ಇವರೆಲ್ಲ ಈಗ ಜೋಕರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವನು ಶ್ರೀಮಂತರನ್ನ ಕೊಲೆ ಮಾಡ್ತಾ ಇದ್ದಾನೆ ಅಂತ. ಇದರ ಬಗ್ಗೆ ನ್ಯೂಸ್ ಅವರು ಥಾಮಸ್ ವೇನ್ಗೆ ಕೇಳಿದಾಗ, ಈ ರೀತಿ ಕೊಲೆಗಾರನಿಗೆ ಸಪೋರ್ಟ್ ಮಾಡ್ತಿರೋ ಜನರು ಕೂಡ ಜೋಕರ್ ತರಾನೇ, ಗಾಥಮ್ ತಪ್ಪು ದಾರಿಯಲ್ಲಿ ಸಾಕ್ತಾ ಇದೆ, ಅದಕ್ಕೆ ನಾನು ಎಲೆಕ್ಷನ್ಗೆ ನಿಲ್ತಾ ಇರೋದು ಅಂತ ಹೇಳ್ತಾನೆ. ನಂತರ ಆರ್ಥರ್ಗೆ ಗೊತ್ತಾಗುತ್ತೆ ಇವನು ಸೋಷಿಯಲ್ ವರ್ಕರ್ ಹತ್ರ ಅವಾಗವಾಗ ಹೋಗ್ತಿದ್ನಲ್ಲ ಮೆಡಿಸಿನ್ಸ್ ಎಲ್ಲ ತಗೊಳೋಕೆ. ಈಗ ಆ ಸೋಷಿಯಲ್ ವರ್ಕರ್ ಹೇಳ್ತಿದ್ದಾರೆ ನಮಗೆ ಫಂಡ್ ಕೊಡ್ತಾ ಇಲ್ಲ, ಹಾಗಾಗಿ ಸೋಷಿಯಲ್ ಸರ್ವಿಸಸ್ ನಿಲ್ಲಿಸ್ತಾ ಇದೀವಿ ಅಂತ. ಈಗ ಆರ್ಥರ್ಗೆ ತನ್ನ ಮಾನಸಿಕ ಕಾಯಿಲೆಗೆ ಮೆಡಿಸಿನ್ಸ್ ಕೂಡ ಸಿಗಲ್ಲ. ನೆಕ್ಸ್ಟಿನಲ್ಲಿ ಆರ್ಥರ್ ಸ್ಟ್ಯಾಂಡ್ ಅಪ್ ಕಾಮಿಡಿಯ ಜಗತ್ತಿಗೆ ಮೊದಲನೇ ಹೆಜ್ಜೆ ಇಟ್ಟು ಮೊದಲನೇ ಬಾರಿ ಸ್ಟೇಜ್ ಮೇಲೆ ಕಾಮಿಡಿ ಮಾಡೋಕೆ ಹೋಗಿ ಇವನೇ ಕಾಮಿಡಿ ಆಗೋಗ್ತಾನೆ. ಯಾಕಂದ್ರೆ ಕರೆಕ್ಟ್ ಟೈಮ್ಗೆ ಇವನಿಗೆ ನಗು ಬರೋಕೆ ಶುರು ಆಯ್ತು. ಯಾವುದೇ ಜೋಕ್ಸ್ ನ ಸರಿಯಾಗಿ ಹೇಳೋಕ್ಕಾಗಲ್ಲ, ಕೊನೆಗೂ ಹೇಗೋ ಮಾಡಿ ಒಂದೆರಡು ಜೋಕ್ಸ್ ಹೇಳಿ ಬರ್ತಾನೆ. ವಾಪಸ್ ಬರ್ಬೇಕಾದ್ರೆ ಆರ್ಥರ್ ಮತ್ತೆ ಸೋಫಿ ಇಬ್ರು ನ್ಯೂಸ್ ಪೇಪರ್ ಮೇಲೆ ಆ 3 ಜನ ಕೊಲೆ ಆಗಿರೋದ್ರ ಬಗ್ಗೆ ನೋಡಿ ಸೋಫಿ ಹೇಳ್ತಾಳೆ, ನನಗೆ ಅನ್ಸುತ್ತೆ ಆ ಜೋಕರ್ ವೇಷ ಹಾಕೊಂಡಿದ್ದವನು ಕೊಲೆಗಾರ ಅಲ್ಲ, ಹೀರೋ ಅಂತ. ಇಲ್ಲೇ ಒಂದಷ್ಟು ಜನ ಜೋಕರ್ ನ ಸಪೋರ್ಟರ್ಸ್ ಮಾಸ್ಕ್ ಹಾಕೊಂಡು ಹೋಗ್ತಿರೋದನ್ನ ನೋಡಿ ನಾನ್ ಮಾಡಿದ್ದೆ ಸರಿ, ಜನರು ನನ್ನ ಹೀರೋ ಆಗಿ ನೋಡ್ತಿದ್ದಾರೆ ಅಂತ ಆರ್ಥರ್ಗೆ ಅನ್ಸೋಕೆ ಶುರು ಆಗುತ್ತೆ. ಇವತ್ ರಾತ್ರಿ ಆರ್ಥರ್ ಅವ್ರ ಅಮ್ಮ ಪೆನಿ ಥಾಮಸ್ ವೇನ್ಗೆ ಅಂತ ಲೆಟರ್ ಬರ್ದಿರೋದನ್ನ ಇವನು ಓದ್ತಾ ಇದ್ದಾನೆ. ಯಾಕಂದ್ರೆ ಇದು ಮೊದಲನೇ ಬಾರಿ ಅಲ್ಲ ಪೆನಿ ಲೆಟರ್ ಬರಿತಾ ಇರೋದು. ಇವರು 30 ವರ್ಷಗಳ ಹಿಂದೆ ಥಾಮಸ್ ವೇನ್ ನ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಈಗ ಇವರು ದುಡ್ಡಿಲ್ದಲೆ ಬದುಕೋಕೆ ಒಳ್ಳೆ ಜಾಗ ಇಲ್ದೇ ಇರೋದ್ರಿಂದ ತಮಗೆ ಸಹಾಯ ಕೇಳ್ಕೊಂಡು ಲೆಟರ್ ಬರಿತಾ ಇದ್ದೀನಿ ಅಂತ ಪೆನಿ ಹೇಳ್ತಿರ್ತಾರೆ. ಆದ್ರೆ ಥಾಮಸ್ ವೇನ್ ಇವಳು ಕಳ್ಸಿರೋ ಲೆಟರ್ ನ ಓದ್ತಾನೂ ಇರಲ್ಲ. ಈಗ ಆರ್ಥರ್ ಲೆಟರ್ ಓದಿದಾಗ ಒಂದು ಶಾಕಿಂಗ್ ವಿಷಯ ಇವನಿಗೆ ಗೊತ್ತಾಗೋದೇನಂದ್ರೆ ಆರ್ಥರ್ ಬೇರೆ ಯಾರು ಅಲ್ಲ, ಥಾಮಸ್ ವೇನ್ ನ ಮಗ. ಪೆನಿ ಥಾಮಸ್ ವೇನ್ ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಇಬ್ರು ಒಬ್ರಿಗೊಬ್ರನ್ನ ಇಷ್ಟ ಪಡ್ತಾ ಇದ್ರು. ಆರ್ಥರ್ ಹುಟ್ಟಿದ್ಮೇಲೆ ಎಲ್ಲರಿಗೂ ಆರ್ಥರ್ ಥಾಮಸ್ ವೇನ್ ನ ಮಗ ಅಂತ ಗೊತ್ತಾದ್ರೆ ಸಮಸ್ಯೆ ಆಗುತ್ತೆ ಅಂತ ಇವರನ್ನ ಬೇರೆ ಕಡೆ ಕಳಿಸಿರ್ತಾನೆ. ಥಾಮಸ್ಗೆ ತೊಂದರೆ ಆಗೋದ್ ಬೇಡ ಅಂತ ಇಷ್ಟು ವರ್ಷ ಸುಮ್ನೆ ಇದ್ದ ಪೆನಿ ಈಗ ತಮಗೆ ಹುಷಾರಿಲ್ಲ ಮತ್ತೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಅದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಲೆಟರ್ಸ್ ಮೇಲೆ ಲೆಟರ್ಸ್ ಬರೆದ್ರು, ಏನು ರಿಪ್ಲೈ ಇಲ್ಲ. ಅದಕ್ಕೆ ಆರ್ಥರ್ ಥಾಮಸ್ ವೇನ್ ಹತ್ರ ಮಾತಾಡೋಕೆ ಅಂತ ಸೀದಾ ಥಾಮಸ್ ನ ಮನೆ ಗೇಟ್ ಮುಂದೆನೆ ಬರ್ತಾನೆ. ಇಲ್ಲಿ ಥಾಮಸ್ ನ ಮಗ ಬ್ರೂಸ್ ಇದಾನೆ, ಅಂದ್ರೆ ಫ್ಯೂಚರ್ ಅಲ್ಲಿ ಬ್ಯಾಟ್ಮ್ಯಾನ್ ಆಗೋನು. ಬ್ರೂಸ್ ಯಾಕೋ ಬೇಜಾರಲ್ಲಿ ಇರೋದ್ರಿಂದ ಆರ್ಥರ್ ಇವನ್ಗೆ ಒಂದೆರಡು ಮ್ಯಾಜಿಕ್ ಟ್ರಿಕ್ ತೋರಿಸಿ ಇವನ ಕೆನ್ನೆ ಎಳ್ದು ಫೋರ್ಸ್ ಮಾಡಿ ಸ್ಮೈಲ್ ಮಾಡಿಸ್ಬೇಕಾದ್ರೆ ಇಲ್ಲಿಗೆ ಆಲ್ಫ್ರೆಡ್ ಬಂದು ಇವನನ್ನ ತಡಿತಾನೆ. ಬೇರೆ ಬ್ಯಾಟ್ಮ್ಯಾನ್ ಮೂವೀಸ್ ಎಲ್ಲ ನೋಡಿರೋರ್ಗೆ ಆಲ್ಫ್ರೆಡ್ ಯಾರು ಅಂತ ಗೊತ್ತೇ ಇರುತ್ತೆ. ಇವನು ಥಾಮಸ್ ಜೊತೆ ಕೆಲಸ ಮಾಡ್ತಿರ್ತಾನೆ. ಆಮೇಲೆ ಅವನ ಸಾವಿನ ನಂತರ ಬ್ರೂಸ್ ನ ನೋಡ್ಕೊಳ್ಳೋದು ಇವನೇ. ಆರ್ಥರ್ ತನ್ನ ತಂದೆ ತಾಯಿಯ ಬಗ್ಗೆ ಎಲ್ಲ ಹೇಳಿದಾಗ ಪೆನಿಯ ತಲೆ ಸರಿ ಇಲ್ಲ, ಏನೇನೋ ಕಲ್ಪನೆ ಮಾಡ್ಕೊಂತಿದ್ಲು. ಅವಳ ಮಾತ್ ಕೇಳ್ಕೊಂಡು ನೀನ್ ಇಲ್ಲಿಗೆ ಬಂದಿದ್ಯಲ್ಲ ಅಂತ ಆಲ್ಫ್ರೆಡ್ ಹೇಳಿದಾಗ ಕೋಪದಲ್ಲಿ ಆರ್ಥರ್ ಇವನ ಕತ್ತನ್ನ ಇಸ್ಕಿ ಕೊಲ್ಲೋಕೆ ನೋಡ್ತಾನೆ. ಆದ್ರೆ ಬ್ರೂಸ್ ಇದನ್ನ ನೋಡ್ತಾ ಇದ್ದಾನೆ ಅಂತ ಇಲ್ಲಿಂದ ಸುಮ್ನೆ ಹೋಗ್ತಾನೆ. ಮನೆ ಹತ್ರ ವಾಪಸ್ ಬಂದಾಗ ಆಲ್ರೆಡಿ ಇಲ್ಲಿ ಪೆನಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾಕಂದ್ರೆ ಇವ್ರಿಗೆ ಸ್ಟ್ರೋಕ್ ಆಗಿದೆ. ಹಾಸ್ಪಿಟಲ್ ಹತ್ರ ಆರ್ಥರ್ ಕೂಡ ಬಂದಾಗ ಇಲ್ಲಿಗೇನೆ ಇಬ್ರು ಡಿಟೆಕ್ಟಿವ್ಸ್ ಬಂದು ಇವನ್ ಹತ್ರ ಇರೋ ಗನ್ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾರೆ. ಯಾಕಂದ್ರೆ ಆಗ್ಲೇ ಇನ್ವೆಸ್ಟಿಗೇಷನ್ ಆರ್ಥರ್ ವರ್ಗೂ ಬಂದಿದೆ. ಆದ್ರೆ ಆರ್ಥರ್ ಅದು ನಕಲಿ ಗನ್ ಆಗಿತ್ತು ಅಂತ ಏನೋ ಒಂದ್ ಹೇಳಿ ಸದ್ಯಕ್ಕೆ ಬಚಾವ್ ಆಗ್ತಾನೆ. ನಂತರ ಸೋಫಿ ಕೂಡ ಆರ್ಥರ್ ಹತ್ರ ಬಂದಿದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಹಾಸ್ಪಿಟಲ್ ನ ಟಿವಿಯಲ್ಲಿ ಮರೆ ಫ್ರಾಂಕ್ಲಿನ್ ನ ಶೋ ಬರ್ತಾ ಇದೆ. ಇದನ್ನ ನೋಡ್ಕೊಂಡು ಕೂತಿದ್ದಾಗ ಮರೇನ ಶೋ ಅಲ್ಲಿ ಆರ್ಥರ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿರೋದು ತೋರಿಸ್ತಾ ಇದ್ದಾರೆ. ಇದನ್ನ ನೋಡಿ ಆರ್ಥರ್ ಫುಲ್ ಖುಷಿ ಆಗಿದ್ದಾಗ ಇವನ್ಗೆ ಆಘಾತ ಆಗುವಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಮರೆ ಆರ್ಥರ್ ನ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಿಯೋ ಪ್ಲೇ ಮಾಡಿ ಇವನ ಬಗ್ಗೆ ಜೋಕ್ ಮಾಡ್ತಾ ಇದ್ದಾನೆ. ಅವತ್ತು ಆರ್ಥರ್ಗೆ ನಗು ಬಂದಿದ್ರಿಂದ ಸರಿಯಾಗಿ ಕಾಮಿಡಿ ಮಾಡಿರ್ಲಿಲ್ಲ, ಅದನ್ನೇ ಟಿವಿಯಲ್ಲಿ ತೋರಿಸಿ ಮರೆ ತಮಾಷೆ ಮಾಡ್ತಾ ಇದ್ದಾನೆ. ಮತ್ತೆ ಆರ್ಥರ್ ನ ಜೋಕರ್ ಅಂತ ಕರೀತಾನೆ. ಇದರಿಂದ ತುಂಬಾನೇ ಬೇಜಾರಾಗಿ ಆರ್ಥರ್ ಮನೆಗೆ ಬಂದಾಗ ಟಿವಿಯಲ್ಲಿ ತುಂಬಾನೇ ಜನ ಶ್ರೀಮಂತರ ವಿರುದ್ಧ ಮತ್ತೆ ಥಾಮಸ್ ವೇನ್ ನ ವಿರುದ್ಧ ಹೋರಾಟ
ಹೋರಾಟ ಮಾಡ್ತಿರೋದನ್ನ ತೋರಿಸ್ತಾರೆ. ಇವರೆಲ್ಲ ಆರ್ಥರ್ ನ ಜೋಕರ್ ಕ್ಯಾರೆಕ್ಟರ್ ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಜೋಕರ್ ಆ 3 ಜನರನ್ನ ಸಾಯಿಸಿ ಸರಿ ಮಾಡಿದಾನೆ. ಶ್ರೀಮಂತರು ಎಲ್ಲ ದುಡ್ಡು ಹೊಡ್ಕೊಂಡು ಬಡವರಿಗೆ ಹಣ ಗಳಿಸೋ ಅವಕಾಶನು ಕೊಡ್ದಲೆ, ಜೊತೆಗೆ ಥಾಮಸ್ ವೈನ್ ಅಂತವರು ನಮ್ಮನ್ನ ಜೋಕರ್ ಅಂತ ಟಿವಿಯಲ್ಲಿ ಹೇಳ್ತಿದ್ದಾರೆ ಅಂತ ಇವರೆಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಂತರ ಆರ್ಥರ್ ಥಾಮಸ್ ವೈನ್ ನ ಮೀಟ್ ಮಾಡೋಕೆ ಯಾರಿಗೂ ಕಾಣ್ದಂಗೆ ಒಂದು ಥಿಯೇಟರ್ ನ ವಾಶ್ರೂಮ್ ಗೆ ಬರ್ತಾನೆ. ಥಾಮಸ್ ಗೆ ಇರೋ ವಿಷಯ ಎಲ್ಲ ಹೇಳಿ ನಾನೇ ನಿಮ್ ಮಗ ಅಂದಾಗ ಇವನು ಕೂಡ ನಿಮ್ಮ ಅಮ್ಮ ಪೆನಿಯ ತಲೆ ಸರಿ ಇಲ್ಲ, ಅವಳ ಮಗ ಕೂಡ ಅಲ್ಲ ನೀನು, ಚಿಕ್ಕವನಿದ್ದಾಗ್ಲೇ ಅವಳನ್ನ ಅರೆಸ್ಟ್ ಮಾಡಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ರು ಅಂದಾಗ ಇದ್ದಕ್ಕಿದ್ದಂಗೆ ಆರ್ಥರ್ಗೆ ನಗು ಬರೋಕೆ ಶುರು ಆಗುತ್ತೆ. ಅದಕ್ಕೆ ಇದರಲ್ಲಿ ನಗಾಡೋದೇನಿದೆ ಅಂತ ಥಾಮಸ್ ಇವನ ಮುಖಕ್ಕೆ ಒಂದು ಪಂಚ್ ಕೊಟ್ಟು ಇಲ್ಲಿಂದ ಹೋಗ್ತಾನೆ. ನಂತರ ಮರೆ ಫ್ರಾಂಕ್ಲಿನ್ ಶೋ ಇಂದ ಇವನ್ಗೆ ಕಾಲ್ ಬರುತ್ತೆ. ಯಾಕಂದ್ರೆ ಇವನ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಿಯೋನ ಪ್ಲೇ ಮಾಡಿ ತಮಾಷೆ ಮಾಡಿದ್ರಲ್ಲ, ಅದು ಜನರಿಗೆ ತುಂಬಾನೇ ಇಷ್ಟ ಆಗಿದೆ. ಅದಕ್ಕೆ ಇವನ್ನ ಈಗ ಗೆಸ್ಟ್ ಆಗಿ ಶೋಗೆ ಕರೀತಾ ಇದ್ದಾರೆ. ಮತ್ತೆ ನನ್ನ ಕರೆದು ಅವಮಾನ ಮಾಡ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿದೆ, ಆಯ್ತು ಬರ್ತೀನಿ ಅಂತ ಒಪ್ಕೊಂತಾನೆ. ನಂತರ ಆರ್ಕಮ್ ಸಿಟಿ ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ 30 ವರ್ಷದ ಹಿಂದೆ ತನ್ನ ತಾಯಿ ಏನಾದ್ರೂ ಬಂದಿದ್ರ ಅಂತ ಚೆಕ್ ಮಾಡೋಕೆ. ಸೊ ಪೆನಿಯ ಫೈಲ್ ಇಲ್ಲಿ ಸಿಗುತ್ತೆ. ಇದರಲ್ಲಿ ಬರ್ದಿದ್ದೆ ಅವರನ್ನ ಯಾಕೆ ಅರೆಸ್ಟ್ ಮಾಡಿ ಮೆಂಟಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ರು ಅಂತ. ಆದ್ರೆ ಈ ಫೈಲ್ ಅಲ್ಲಿ ಬರ್ದಿರೋ ಎಲ್ಲಾ ಡೀಟೇಲ್ಸ್ ನ ಹಾಸ್ಪಿಟಲ್ ಅವರು ಹೇಳೋದೇ ಇಲ್ಲ. ಅದಕ್ಕೆ ಆ ಫೈಲ್ ನ ಕಿತ್ಕೊಂಡು ಓಡ್ ಬರ್ತಾನೆ ಆರ್ಥರ್. ಈಗ ಆರ್ಥರ್ಗೆ ತುಂಬಾನೇ ಆಘಾತಕಾರಿ ವಿಷಯಗಳು ಗೊತ್ತಾಗುತ್ತೆ. ಪೆನಿಗೆ ಸೇಮ್ ಇವನ ರೀತಿನೇ ಬಹಳಷ್ಟು ಮೆಂಟಲ್ ಪ್ರಾಬ್ಲಮ್ಸ್ ಇತ್ತು. ಭ್ರಮೆ ಎಲ್ಲ ಉಂಟಾಗಿ ಏನೇನೋ ಕಲ್ಪನೆ ಮಾಡ್ಕೊಂತಾ ಇದ್ಲು. ಮತ್ತೆ ಇವಳು ಥಾಮಸ್ ಹೇಳಿದ ರೀತಿ ಆರ್ಥರ್ನ ಅಡಾಪ್ಟ್ ಮಾಡ್ಕೊಂಡಿದ್ದು. ಆರ್ಥರ್ನ ನಿಜವಾದ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಸೊ ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ಪೆನಿ ಆರ್ಥರ್ನ ಅಡಾಪ್ಟ್ ಮಾಡ್ಕೊಂಡಾದ್ಮೇಲೆ ಇವಳ ಬಾಯ್ ಫ್ರೆಂಡ್ ಒಬ್ಬ ಇರ್ತಾನೆ. ಅವನು ಪೆನಿಗೆ ಮಾತ್ರ ಅಲ್ಲ ಆರ್ಥರ್ಗೂ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಾ ಇರ್ತಾನೆ. ಪೆನಿ ಇರ್ಲಿ ಆರ್ಥರ್ಗಂತೂ ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ. ಸರಿಯಾಗಿ ಊಟ ನೀರು ಇಲ್ಲದೆ ಪಡಬಾರ್ದ್ ಕಷ್ಟ ಅನುಭವಿಸಿರ್ತಾನೆ ಆರ್ಥರ್. ಅದಕ್ಕೆ ಈಗ್ಲೂ ಇಷ್ಟೊಂದು ಸಣ್ಣ ಇರೋದು, ಮತ್ತೆ ಚಿಕ್ಕವನಿದ್ದಾಗ ಇವನ ತಲೆಗೆ ಏಟಾಗಿರುತ್ತೆ. ಆ ಕಾರಣಕ್ಕೆ ನಗಾಡೋ ಕಾಯಿಲೆ ಕೂಡ ಬಂದಿದೆ. ಪೆನಿ ತನ್ನ ಬಾಯ್ ಫ್ರೆಂಡ್ ನ ತಡೆಯೋಕು ಪ್ರಯತ್ನ ಪಟ್ಟಿರಲ್ಲ. ಹಾಗಾಗಿ ಇವಳನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಆರ್ಥರ್ನ ರೆಸ್ಕ್ಯೂ ಮಾಡಿರ್ತಾರೆ. ನಂತರ ಪೆನಿಯ ಟ್ರೀಟ್ಮೆಂಟ್ ಎಲ್ಲ ಆಗಿ ಆರ್ಥರ್ನ ನೋಡ್ಕೊಳ್ಳೋಕೆ ಅವಳು ಲಾಯಕ್ಕಿದ್ದಾಳೆ ಅಂದಾಗ ಇವನನ್ನ ಅವಳಿಗೆನ ವಾಪಸ್ ಕೊಟ್ಟಿರ್ತಾರೆ. ಈ ವಿಷಯ ಆರ್ಥರ್ ಆ ಫೈಲ್ ಅಲ್ಲಿ ಓದಿ ತಿಳ್ಕೊಂಡು ತುಂಬಾನೇ ನಗಾಡ್ತಾನೆ, ಖುಷಿಯಾಗಿ ಅಲ್ಲ ಬೇಜಾರಾಗಿ. ಇಲ್ಲಿಂದ ಸೀದಾ ಇವನು ಸೋಫಿ ಮನೆಗೆ ಬಂದಾಗ ಸೋಫಿ ಇವನನ್ನ ಪರಿಚಯನೇ ಇಲ್ಲ ಅನ್ನೋ ಹಾಗೆ ಮಾತಾಡಿಸ್ತಾ ಇದ್ದಾಳೆ. ನೀನ್ ಇದೇ ಬಿಲ್ಡಿಂಗ್ ಅಲ್ಲಿ ಇರೋದಲ್ವಾ, ಇಲ್ಲಿಗೆ ಯಾಕೆ ಬಂದೆ ಅಂತ. ಸೊ ಈಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಆರ್ಥರ್ ಇಲ್ಲಿವರೆಗೂ ಸೋಫಿ ಜೊತೆ ಇರೋದನ್ನ ತೋರಿಸಿದ್ರಲ್ಲ, ಅವಾಗೆಲ್ಲ ಸೋಫಿ ಇವನ ಜೊತೆ ಇರ್ಲೇ ಇರ್ಲಿಲ್ಲ. ಸೋಫಿ ತನ್ನ ಜೊತೆ ಇರೋ ಹಾಗೆ ಆರ್ಥರ್ ಇಮ್ಯಾಜಿನ್ ಮಾಡ್ಕೊಂಡಿದ್ದ, ಅದೆಲ್ಲ ಇವನ ಭ್ರಮೆ ಆಗಿತ್ತು ಅಷ್ಟೇ. ಈಗ ಇವನ ಮಾನಸಿಕ ಕಾಯಿಲೆಗೆ ಮೆಡಿಸಿನ್ಸ್ ಕೂಡ ಇಲ್ಲ. ಹಾಗಾಗಿ ಮೆಂಟಲ್ ಪ್ರಾಬ್ಲಮ್ಸ್ ಇನ್ನು ಜಾಸ್ತಿನೇ ಆಗ್ತಾ ಇದೆ. ನಂತರ ತನ್ನ ತಾಯಿ ಜೊತೆ ಮಾತಾಡೋಕೆ ಹಾಸ್ಪಿಟಲ್ಗೆ ಅಂತ ಬಂದು ಇವರನ್ನ ಕೂಡ ಸಾಯಿಸಿ ಹೋಗ್ತಾನೆ. ನನ್ನ ಲೈಫ್ ನ ಇಲ್ಲಿವರೆಗೂ ನಾನು ಟ್ರಾಜಿಡಿ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ನನ್ನ ಲೈಫ್ ಕಾಮಿಡಿ ಅಂತ ಹೇಳಿ. ಆಮೇಲೆ ಮರೆ ಫ್ರಾಂಕ್ಲಿನ್ ಶೋಗೆ ಹೋಗೋಕೆ ರೆಡಿ ಆಗ್ಬೇಕಾದ್ರೆ ಇವನ ಫ್ರೆಂಡ್ಸ್ ರ್ಯಾಂಡಲ್ ಮತ್ತೆ ಗ್ಯಾರಿ ಮನೆಗೆ ಬರ್ತಾರೆ. ರ್ಯಾಂಡಲ್ ಹೇಳ್ತಾನೆ, ಡಿಟೆಕ್ಟಿವ್ಸ್ ನಿನ್ನ ಹುಡ್ಕೊಂಡ್ ಬಂದಿದ್ರು, ನೀನ್ ಅವ್ರಿಗೆ ಏನ್ ಹೇಳ್ದೆ ಹೇಳು, ನಾವು ಕೂಡ ಅದನ್ನೇ ಹೇಳೋಕೆ ಸರಿ ಹೋಗುತ್ತೆ ಅಂದಾಗ ಗ್ಯಾರಿ ಹೇಳ್ತಾನೆ, ನಮ್ಮ ಹತ್ರ ಯಾರು ಬಂದೇ ಇರ್ಲಿಲ್ವಲ್ಲ ಅಂತ. ಅಂದ್ರೆ ರ್ಯಾಂಡಲ್ ಮುಂದೆ ಒಂಥರ ಹಿಂದೆ ಒಂಥರ. ಅವತ್ತು ಅಷ್ಟೇ ಗನ್ ನಿನ್ ಸೇಫ್ಟಿಗೆ ಇಡ್ಕೋ ಅಂತ ಕೊಟ್ಟು ನಾನೇ ಗನ್ ಕೊಟ್ಟಿದ್ದು ಅಂತ ಕಂಪನಿ ಓನರ್ಗೆ ಹೇಳಿ ಕೆಲಸದಿಂದ ತೆಗ್ದಾಕೋ ಹಾಗೆ ಮಾಡಿದ್ದ. ಈಗ ಬಂದು ಸುಳ್ಳು ಬೇರೆ ಹೇಳ್ತಾ ಇದ್ದಾನೆ ಅಂತ ಕೋಪದಲ್ಲಿ ಆರ್ಥರ್ ಇವನನ್ನ ತುಂಬಾನೇ ಭಯಾನಕವಾಗಿ ಚಾಕುಯಿಂದ ಚುಚ್ಚಿ ತಲೆನ ಗೋಡೆಗೆ ಹೊಡೆಸಿ ಸಾಯಿಸ್ತಾನೆ. ಆದ್ರೆ ಗ್ಯಾರಿ ಒಳ್ಳೆಯವನು ಅಂತ ಇವನನ್ನ ಬಿಟ್ಕಳಿಸ್ತಾನೆ. ಈಗ ಮರೆ ಅವತ್ತು ಟಿವಿಯಲ್ಲಿ ಇವನನ್ನ ಜೋಕರ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಜೋಕರ್ ತರನೇ ರೆಡಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಇಬ್ರು ಡಿಟೆಕ್ಟಿವ್ಸ್ ಮತ್ತೆ ಇವನಿಗೆ ಪ್ರಶ್ನೆ ಮಾಡೋಕೆ ಬಂದಾಗ ಇವನು ತಪ್ಪಿಸ್ಕೊಂಡು ಓಡೋಗಿ ಟ್ರೈನ್ ಹತ್ತುತ್ತಾನೆ. ಇಲ್ಲಿರೋರೆಲ್ಲ ಜೋಕರ್ ಸಪೋರ್ಟರ್ಸ್. ಹಾಗಾಗಿ ಡಿಟೆಕ್ಟಿವ್ಸ್ ನ ಇಟ್ಕೊಂಡು ಹೊಡೆಯೋಕೆ ಶುರು ಮಾಡಿದಾಗ ಆರ್ಥರ್ ಆರಾಮಾಗಿ ಮರೆ ಫ್ರಾಂಕ್ಲಿನ್ ಶೋಗೆ ಬರ್ತಾನೆ. ಇಲ್ಲಿ ಇವನನ್ನ ಹೆಸರಿಗೆ ಗೆಸ್ಟ್ ಆಗಿ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ, ಆದ್ರೆ ಮರೆ ಇವನ ಬಗ್ಗೆ ತಮಾಷೆ ಮಾಡಿ ಹೀಯಾಡ್ಸಿ ತುಂಬಾನೇ ಅವಮಾನ ಮಾಡ್ತಾನೆ. ಇವನ್ ಹೇಳೋ ಜೋಕ್ಸ್ಗೆ ನಡ್ಕೊಳ್ಳೋ ರೀತಿಗೆ ಎಲ್ಲದಕ್ಕೂ ಒಂದು ಕೌಂಟರ್ ಕೊಟ್ಟು ಎಲ್ಲರ ಮುಂದೆ ಅವಮಾನ ಮಾಡ್ತಾನೆ. ಅದಕ್ಕೆ ಆರ್ಥರ್ ಕೋಪದಲ್ಲಿ ನಾನೇ ಟ್ರೈನ್ ಅಲ್ಲಿ ಆ 3 ಜನರನ್ನ ಸಾಯಿಸಿದ್ದು ಅಂತ ಹೇಳ್ತಾನೆ. ಇದಕ್ಕೂ ಮರೆ ಶುರು ಹಚ್ಕೊಂತಾನೆ, ಇದೇನ್ ಕಾಮಿಡಿನ ಏನ್ ಕತೆ ಅಂತ. ಆದ್ರೆ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದ ಆರ್ಥರ್ ಜೋಕರ್ ಆಗಿ ಹೇಳ್ತಾನೆ, ಆ 3 ಜನ ಸಾವನ್ನಪ್ಪಿದ್ದಕ್ಕೆ ಜನ ಬಾಯ್ ಬಡ್ಕೊಂತವ್ರೆ, ಅವರ ಬಗ್ಗೆ ಥಾಮಸ್ ವೈನ್ ಮಾತಾಡ್ತಾ ಇದ್ದಾನೆ. ಅದೇ ನನ್ನಂತವ್ರು ಸಾವನ್ನಪ್ಪಿದ್ರೆ ನನ್ನ ಡೆಡ್ ಬಾಡಿನ ತುಳ್ಕೊಂಡು ಓಡಾಡಿದ್ರು ಯಾರು ನನ್ನ ಮೂಸೋದಿಲ್ಲ. ಶ್ರೀಮಂತರು ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಷ್ಟೇ, ಕಷ್ಟ ಏನು ಅಂತ ನಮಗ್ ಗೊತ್ತು ಅಂತ ಹೇಳಿ ಕೊನೆಗೆ ಮರೆ ಅನ್ನ ಕೂಡ ಲೈವ್ ಅಲ್ಲಿ ಶೂಟ್ ಮಾಡಿ ಸಾಯಿಸ್ತಾನೆ. ಇದರಿಂದ ಕೆಲವು ವರ್ಗದ ಜನರಿಗೆ ಆರ್ಥರ್ ಹೀರೋ ಆದ್ರೆ ಇನ್ನ ಕೆಲವರ ಕಣ್ಣಲ್ಲಿ ವಿಲನ್ ಆದ.
ಲೈವ್ ಟಿವಿಯಲ್ಲಿ ಇದನ್ನೆಲ್ಲ ನೋಡಿದ ಜೋಕರ್ ಸಪೋರ್ಟರ್ಸ್ ಅಂತೂ ಫುಲ್ ಈಗ ಪ್ರೊಟೆಸ್ಟ್ ಮಾಡ್ತಿದ್ದವರು ವೈಲೆಂಟ್ ಆಗೋಗಿದ್ದಾರೆ. ಮತ್ತೆ ಎಲ್ಲಾ ಕಡೆ ಕಾರ್ಗಿರೆಲ್ಲ ಹೊಡೆದಾಕಿ ಪೆಟ್ರೋಲ್ ಬಾಂಬ್ ಎಲ್ಲ ಬಿಸಾಕೋದು ಮಾಡ್ತಾ ಇದ್ದಾರೆ. ಪೊಲೀಸರು ಆರ್ಥರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಜನರು ತನಗೆ ಸಪೋರ್ಟ್ ಮಾಡ್ತಿರೋದನ್ನ ನೋಡಿ ಇವನು ತುಂಬಾನೇ ಖುಷಿ ಪಡ್ತಾನೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ಬೇಕಾದ್ರಂತೂ ಒಬ್ರು ಸಪೋರ್ಟ್ ಮಾಡಿಲ್ಲ, ಈಗೇನ್ ಇಷ್ಟೊಂದ್ ಜನ ಸಪೋರ್ಟರ್ಸ್ ಇದಾರಲ್ಲ ಅಂತ. ನಂತರ ಒಬ್ಬ ಆಂಬುಲೆನ್ಸ್ ಅಲ್ಲಿ ಬಂದು ಆರ್ಥರ್ ಹೋಗ್ತಿರೋ ಪೊಲೀಸ್ ಕಾರ್ಗೆ ಗುದ್ದಿ ಆಕ್ಸಿಡೆಂಟ್ ಮಾಡ್ತಾನೆ. ಇದರಿಂದ ಪೊಲೀಸರು ಪ್ರಜ್ಞೆ ತಪ್ತಾರೆ. ಆರ್ಥರ್ಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ಅದೇನೊಂದ್ ಕಡೆ ಥಾಮಸ್ ವೇನ್ ಇವನ ಹೆಂಡತಿ ಮತ್ತೆ ಮಗ ಬ್ರೂಸ್ 3 ಜನ ಥಿಯೇಟರ್ ಇಂದ ಹೊರಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಜೋಕರ್ ಮಾಸ್ಕ್ ಹಾಕಿರೋನು ಇವ್ರನ್ನ ನೋಡ್ಬಿಡ್ತಾನೆ. ಬಡವರನ್ನ ಜೋಕರ್ ಅಂತ ಕರ್ದ ಅಂತ ಮೊದ್ಲೇ ಥಾಮಸ್ ನ ಕಂಡ್ರೆ ಯಾರಿಗೂ ಕೂಡ ಆಗಲ್ಲ. ಹಾಗಾಗಿ ಈ ಜೋಕರ್ ಮಾಸ್ಕ್ ಹಾಕಿದ್ದವನು ಬಂದು ಥಾಮಸ್ ವೇನ್ ಮತ್ತೆ ಇವನ ಹೆಂಡತಿ ಇಬ್ರಿಗೂ ಕೂಡ ಬ್ರೂಸ್ ನ ಮುಂದೆನೆ ಶೂಟ್ ಮಾಡಿ ಹೋಗ್ತಾನೆ. ನಂತರ ಏನಾಗುತ್ತೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ. ಬ್ರೂಸ್ ಇದೇ ಕಾರಣಕ್ಕೆ ಮುಂದೆ ಬ್ಯಾಟ್ ಮ್ಯಾನ್ ಆಗಿ ಕ್ರಿಮಿನಲ್ಸ್ ಜೊತೆ ಫೈಟ್ ಮಾಡೋಕೆ ಶುರು ಮಾಡೋದು. ಸೊ ಈಗ ಬ್ಯಾಟ್ ಮ್ಯಾನ್ ನ ಬಿಟ್ಟು ಸದ್ಯಕ್ಕೆ ಜೋಕರ್ ಹತ್ರ ವಾಪಸ್ ಬರೋಣ. ಆರ್ಥರ್ನ ಕಾರಿಂದ ಹೊರಗೆ ಎತ್ಕೊಂಡು ಕಾರ್ ಮೇಲೆ ಇವನನ್ನ ಮಲಗಿಸ್ತಾರೆ. ಆಮೇಲೆ ಇವನು ಮೇಲೆದ್ದು ಇವನು ಮಾಡಿರೋದು ಸರಿ ಅಂತ ನಂಬಿರೋ 100 ಜನರನ್ನ ನೋಡಿ ಇವನು ಖುಷಿ ಪಟ್ಟು ಡ್ಯಾನ್ಸ್ ಮಾಡ್ತಾನೆ. ಮತ್ತೆ ಮುಖದ ಮೇಲೆ ಜೋಕರ್ನ ರೀತಿ ಮಾಡ್ಕೊಂಡಿದ್ದ ಮೇಕಪ್ ಅಳ್ಸೋಗಿರೋದ್ರಿಂದ ಇವನೇ ತನ್ನ ಬಾಯಿಯಲ್ಲಿ ಬರ್ತಿರೋ ರಕ್ತವನ್ನ ಸ್ಮೈಲ್ ನ ರೀತಿ ಮಾಡ್ಕೊಂತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಆರ್ಥರ್ ಈಗ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರೋದನ್ನ ತೋರಿಸ್ತಾರೆ. ಇಲ್ಲಿ ಯಾರ್ಗ ಏನ್ ಮಾಡೋದ್ನೋ ಗೊತ್ತಿಲ್ಲ. ಇವನು ಹಾಲ್ವೇಲಿ ನಡ್ಕೊಂಡು ಹೋಗ್ಬೇಕಾದ್ರೆ ರಕ್ತದ ಹೆಜ್ಜೆ ಗುರುತು ನೆಲದ ಮೇಲೆ ಇರೋದನ್ನ ನಾವು ನೋಡ್ತೀವಿ. ಮತ್ತೆ ಹಾಸ್ಪಿಟಲ್ ಅವರು ಆರ್ಥರ್ನ ಹಿಡ್ಕೊಳ್ಳೋದಕ್ಕೆ ಇವನನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಪಾರ್ಟ್ 2 ಅಲ್ಲೇ ನಾವು ನೋಡ್ಬೇಕು. ಪಾರ್ಟ್ 2 ನ ಆಲ್ರೆಡಿ ನೀವು ನೋಡಿದ್ರೆ ಸ್ನೇಹಿತರೆ, ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.